ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಪ್ರೀವಿಯಸ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ NCERT ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಅದರಲ್ಲೂ ಎಸ್ಪೆಷಲಿ ನಾವು ಆಲ್ರೆಡಿ ಗೊತ್ತಾಗಿದೆ ನಮಗೆ ಆಹಾರ ಎಲ್ಲಿಂದ ದೊರಕತ್ತೆ, ಆಹಾರವನ್ನು ನಾವು ಯಾಕೆ ಸೇವನೆ ಮಾಡಬೇಕು, ಮತ್ತು ಫುಡ್ ಕಾಂಪೋನೆಂಟ್ಸ್ ಯಾವ ಆಹಾರದಲ್ಲಿ ಯಾವ ಪೋಷಕಾಂಶಗಳು ನಮಗೆ ದೊರೆಯುತ್ತೆ, ಜೀವಸತ್ವಗಳು ದೊರೆಯುತ್ತೆ, ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ಬ್ಯಾಲೆನ್ಸ್ಡ್ ಡಯಟ್. ಸೊ ಎಲ್ಲದನ್ನು ಕಲಿತ್ಕೊಂಡು ನೆಕ್ಸ್ಟ್ ಒನ್ ಆಫ್ ದ ಬೇಸಿಕ್ ನೀಡ್ ಅಂತಲೇ ಹೇಳಿದ್ವಿ ನಾವು. ಫುಡ್, ವಾಟರ್, ಶೆಲ್ಟರ್, ಏರ್ ಅಂತ ಹೇಳ್ತೀವಿ. ಅದರಲ್ಲೂ ಎಸ್ಪೆಷಲಿ ಕ್ಲಾತ್ಸ್, ಸೊ ಫೈಬ್ರೇಟು ಫ್ಯಾಬ್ರಿಕ್ ಅನ್ನೋ ಕ್ಲಾಸಲ್ಲೂ ಕೂಡ ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಿದ್ರೆ ಈಗ ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಾಗಿದೆ, ಓಕೆ, ನಮ್ಮ ಬೇಸಿಕ್ ನೀಡ್ಗಳ ಬಗ್ಗೆ ಗೊತ್ತಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಸೈನ್ಸಲ್ಲಿ ಇನ್ ಡೆಪ್ತ್ ನಾಲೆಡ್ಜನ್ನು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಸೊ ಬೀಯಿಂಗ್ ಎ ಕಾಂಪಿಟೇಟರ್ ನಮಗೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಮ್ ಪಾಯಿಂಟ್ಸ್, ಓಕೆ, ಇವಾಗ ನಾವಿಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವೆನ್ ವಿ ಯೂಸ್ ದಿಸ್ ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ರೆ, ಸಮ್ ಆಫ್ ದ ಪಾಯಿಂಟ್ ಹೋಲ್ ಲೆಸನನ್ನು ಓದ್ಕೊಂಡು ನೆಕ್ಸ್ಟು ನಮಗೆ ಬೇಕಾಗಿರೋ ಪಾಯಿಂಟ್ಸನ್ನು ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇರೋರಿಗೆ ಹಾಗೆಯೇ ನಮ್ಮ ಸ್ಟೂಡೆಂಟ್ಸಿಗೂ ಕೂಡ ಹೆಲ್ಪ್ ಆಗೋ ಥರ ಬ್ರೀಫಾಗಿ ನೈಸ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಚಾಪ್ಟರ್ ಅಂತ ಹೇಳಿದ್ರೆ, ಸಮ್ ಆಫ್ ದಿ ಮಟೀರಿಯಲ್ಸ್, ಸಾರ್ಟಿಂಗ್ ಆಫ್ ಡಿಫ್ರೆಂಟ್ ಮಟೀರಿಯಲ್ಸ್. ನಾವೇನು ಮಾಡೋದು, ಡಿಫ್ರೆಂಟ್ ಮಟೀರಿಯಲ್ಸನ್ನು ಗ್ರೂಪ್ ಮಾಡೋದು. ಸೊ ಇವಾಗ ಸಿಕ್ಸ್ತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲೇ ಅವರಿಗೆ ಸಮ್ ಆಫ್ ದಿ ಸಾಲಿಡ್ ಮಟೀರಿಯಲ್, ಸಮ್ ಆಫ್ ದ ಲಿಕ್ವಿಡ್ ಮಟೀರಿಯಲ್, ಸಮ್ ಆಫ್ ದ ಗ್ಯಾಶಿಯಸ್ ಮಟೀರಿಯಲ್ಸ್ ಅವ್ರನ್ನೇ ಕೇಳಬೇಕು. ಬಲೂನ್, ಓಕೆ, ಬಲೂನಲ್ಲಿ ಯಾವ ಏರನ್ನು ಫಿಲ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಶಿಯಸ್ ಮಟೀರಿಯಲ್ಸ್. ನೆಕ್ಸ್ಟು ಅವರ ವಾಟರ್ ಬಾಟ್ಲನ್ನು ಎಕ್ಸಾಂಪಲ್ ತೊಗೊಂಡು ಲಿಕ್ವಿಡ್ ಸಬ್ಸ್ಟೆನ್ಸಸ್. ದೆನ್ ಗೋ ಫಾರ್ ಸಾಲಿಡ್ ಮಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವನ್ ವೆನ್ ವಿ ಯೂಸಿಂಗ್ ಜಸ್ಟ್ ಚಾಕ್ ಆ್ಯಂಡ್ ಡಸ್ಟರ್ ಅಂತ ಹೇಳ್ತೀವಿ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಆಗಿರ್ಬೋದು. ದೆನ್ ನಾವು ಯೂಸ್ ಮಾಡೋ ಕ್ಲಾತ್ ಆಗಿರ್ಬೋದು, ನಾವು ಯೂಸ್ ಮಾಡೋ ಬ್ಯಾಗ್ಗಳಾಗಿರ್ಬೋದು. ಸೊ ಎಲ್ಲದನ್ನು ಒಟ್ಟಿಗೆ ಕೊಟ್ಟಿದ್ದೀವಿ. ನಿಮ್ಮ ಮುಂದೆ ಸಮ್ ಆಫ್ ದ ಆ್ಯಕ್ಟಿವಿಟಿ ಕೂಡ ಮಾಡಿಸ್ಬೋದು ಸ್ಟೂಡೆಂಟ್ಸ್ ಕಡೆಯಿಂದ. ಕೊಟ್ಟಾಗ ಅವನಿಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರುತ್ತೆ. ಓಕೆ, ನಾವು ಬ್ಯಾಗಲ್ಲಿ ಟೆಕ್ಸ್ಟ್ ಬುಕ್ ಇಡಬೇಕು, ಪೆನ್ ಇಡಬೇಕು, ಪೆನ್ಸಿಲ್ ಇಡಬೇಕು, ಆ ಥರ. ನೆಕ್ಸ್ಟು ನಾವು ಮನೇಲಿ ಯೂಸ್ ಮಾಡೋ ಮಿಕ್ಸಿಯನ್ನು ತಗೊಂಡೋಗಿ ಸ್ಕೂಲಿಗೆ ತರೋ ಬ್ಯಾಗಲ್ಲಿ ಇಡೋಕ್ಕಾಗಲ್ಲ. ಸಮ್ ಆಫ್ ದ ಬೇಸಿಕ್ ನಾಲೆಡ್ಜ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಗೋ ಥ್ರೂ ದೀಸ್ ಡೇ ಟು ಡೇ ಲೈಫ್ ಎಕ್ಸಾಂಪಲ್ ಆರ್ ಲೈವ್ ಎಕ್ಸಾಂಪಲ್ ಏನು ಮಾಡ್ಬೋದು, ಈ ಲೆಸನನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಈ ಲೆಸನಲ್ಲಿ ಏನೇನಿದೆ ಹಾಗಿದ್ರೆ ನಾವೇನೇನನ್ನು ನೆನ್ಪಿಟ್ಕೊಬೇಕು, ಯಾವ್ಯಾವ ಪಾಯಿಂಟ್ಸನ್ನು ಕಲಿಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಿನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಇನ್ಯಾಕೆ ತಡ, ನಮ್ಮ ಫೋರ್ತ್ ಲೆಸನ್, ಸಿಕ್ಸ್ ಸ್ಟ್ಯಾಂಡರ್ಡಿನ ಫೋರ್ತ್ ಲೆಸನನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಸೊ ಇಲ್ಲಿ ಇರ್ತಕ್ಕಂತಹ ಪದಾರ್ಥಗಳನ್ನು ಅವರು ಸಮ್ ಆಫ್ ದ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುರ್ಚಿ, ಎತ್ತಿನ ಗಾಡಿ, ಸೈಕಲ್, ಅಡುಗೆ ಪದಾರ್ಥಗಳ ಬಳಸುವ ಪಾತ್ರೆ, ಪುಸ್ತಕ, ಬಟ್ಟೆ, ಆಟಿಕೆ, ನೀರು, ಕಲ್ಲು. ಸೊ ಎಲ್ಲದನ್ನು ಒಂದು ಸೈಡ್ ಗ್ರೂಪ್ ಮಾಡಿ ಒಂದು ಸೈಡ್ ಹಾಗೆ ಇಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಇಲ್ಲಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಓಕೆ, ಇಲ್ಲಿ ಫ್ರೂಟ್ಸ್ ಹೆಸರನ್ನ ಕೊಟ್ಟಿದ್ದಾರೆ, ಸೇಬು, ಕಿತ್ತಲೆ ಮತ್ತು ಮಣ್ಣಿನ ಮಡಿಕೆ. ಸೊ ರೌಂಡ್ ಶೇಪ್, ಪಾಟೆಡ್ ಶೇಪ್ ಅಂತ ಹೇಳಿ ಕರಿತೀವಿ. ಸೊ ಅದಷ್ಟೂ ಕೂಡ ಒಂದು ಕಡೆ ಇಡೋದು. ನೆಕ್ಸ್ಟು ಪ್ಲಾಸ್ಟಿಕ್ನಿಂದ ತಯಾರು ಮಾಡಿರ್ತಕ್ಕಂತಹ ಬಕೆಟ್ಸ್ ಆಗಿರ್ಬೋದು, ಮಗ್ಗಳಾಗಿರ್ಬೋದು. ನೆಕ್ಸ್ಟ್ ಸಮ್ ಆಫ್ ದಿ ವಾಟರ್ ಬಾಟಲ್ಸ್, ಸ್ಟೂಡೆಂಟ್ಸ್ ಕಡೆನೇ ಡೈಲಿ ಸ್ಕೂಲಿಗೆ ತಂದಿರ್ತಾರೆ ವಾಟರ್ ಬಾಟಲ್ಸ್. ಮತ್ತು ಪೈಪ್ಲೈನ್ ಅಂತ ಹೇಳಿ ಕರಿತೀವಿ. ಸೊ ಪೈಪ್ಗಳಾಗಿರ್ಬೋದು, PVC, ಪಾಲಿವಿನೈಲ್ ಕ್ಲೋರೈಡ್. ಗೋ ಟು ದ ಕೆಮಿಸ್ಟ್ರಿ. ವೆನ್ ವಿ ಡಿಸ್ಕಸ್ ಕೆಮಿಸ್ಟ್ರಿ ಸಬ್ಜೆಕ್ಟ್, ಆವಾಗ ನಾವೇನು ಮಾಡೋಣ, ಅದ್ರ ಬಗ್ಗೆ ಇನ್ ಡೀಟೇಲಾಗಿ ತಿಳ್ಕೊಳ್ಳೋಣ. ಬಟ್ ಇಷ್ಟು ಗೊತ್ತಿರಲಿ, ರೌಂಡ್ ಶೇಪ್ ಅಂತ ಬಂದಾಗ ಸಮ್ ಆಫ್ ದಿ ಫ್ರೂಟ್ಸನ್ನು ನಾವು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ಅವರಿಗೆ ತೋರಿಸ್ಬೋದು. ನೆಕ್ಸ್ಟ್ ಸಮ್ ಆಫ್ ದಿ
ಪ್ಲಾಸ್ಟಿಕ್ ಮಟೀರಿಯಲ್ಸ್, ಪ್ಲಾಸ್ಟಿಕ್ಕಿಂದ ಪ್ರಿಪೇರ್ ಆಗಿರ್ತಕ್ಕಂತಹ ಸಬ್ಸ್ಟೆನ್ಸನ್ನು ಅಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಸೊ ದ ನೆಕ್ಸ್ಟ್ ಒನ್ ಈಸ್ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಪದಾರ್ಥಗಳು ಏನಾಗಿರುತ್ತೆ, ಸಮ್ ಆಫ್ ದಿ ಗ್ಲಾಸ್, ಮೆಟಲ್ ಮತ್ತು ಪ್ಲಾಸ್ಟಿಕ್ಕಿಂದ ಕೂಡ ಪ್ರಿಪೇರ್ ಆಗಿರುತ್ತೆ, ಮರ ಮತ್ತು ಹತ್ತಿಯ ಕಾಗದ. ಸೊ ಅಷ್ಟು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಮಗಲ್ಲಿ ಎಕ್ಸಾಂಪಲ್ ಆಗಿ ನಾವು ತಗೊಳ್ಬೋದು. ಸೊ ದ ನೆಕ್ಸ್ಟ್ ಒನ್, ನಮ್ಮ ಒಂದು ಲೆಸನ್ನಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದೆ ಆವಾಗಲೇ ಇಲ್ಲಿ. ಸೊ ಚಾಕ್ ಪೀಸ್ ಆಗಿರ್ಬೋದು, ಪೆನ್ಸಿಲ್ಲು, ನೋಟ್ಬುಕ್ಕು, ರಬ್ಬರ್, ಡಸ್ಟರ್, ಇದೆಲ್ಲ. ನೆಕ್ಸ್ಟು ವೆಜಿಟೇಬಲ್ಸ್ ನಾವು ಯೂಸ್ ಮಾಡೋದು. ನೆಕ್ಸ್ಟು ಸಮ್ ಆಫ್ ದಿ ಮಟೀರಿಯಲ್ಸ್ನ ನಾವು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಿಗೆ ತರೋಕ್ಕಾಗಲ್ಲ. ಅದಂದರೆ ಡೋರು, ಟ್ರ್ಯಾಕ್ಟ್ರು, ಮರ, ಅದನ್ನೆಲ್ಲ ತರೋಕ್ಕಾಗಲ್ಲ, ಬಟ್ ಹೇಳ್ಬೋದು, ಎಕ್ಸಾಂಪಲ್ ಹೇಳ್ಬೋದು. ನೆಕ್ಸ್ಟು ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಗ್ಲಾಸ್ ಮಟೀರಿಯಲ್ಸನ್ನು ಬೇರೆ, ನೆಕ್ಸ್ಟು ಮರದಿಂದ ತಯಾರಾಗಿರ್ತಕ್ಕಂತಹ ಒಂದು ವಸ್ತುಗಳನ್ನು ಬೇರೆ, ಅದರ ನೆಕ್ಸ್ಟು ಈ ವೆಹಿಕಲ್ಸನ್ನು ಎಕ್ಸಾಂಪಲ್ ಕೊಡ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿ ಟ್ರ್ಯಾಕ್ಟರ್ ಇದೆಯಾ, ಎತ್ತಿನ ಗಾಡಿ ಇದೆಯಾ, ಸೈಕಲ್ ಇದೆಯಾ, ಮೋಟ್ರ್ ಬೈಕ್ ಇದೆಯಾ, ಎಲ್ಲದನ್ನು ಎಕ್ಸಾಂಪಲ್ ಕೊಟ್ಟಾಗ ಏನಾಗುತ್ತೆ, ಓಕೆ, ಸಮ್ ಆಫ್ ದಿ materials are solid. So these materials comes under the group of solid. Some of the materials comes under liquid. Some materials comes under gaseous materials ಅಂತ ಹೇಳಿ ನಾವಲ್ಲಿ ಏನು ಮಾಡ್ಬೋದು, ವಿದ್ಯಾರ್ಥಿಗೆ ಅನಲೈಸ್ ಮಾಡೋದ್ರ ಮೂಲಕ ಅದನ್ನು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಸ್ಟೂಡೆಂಟ್ಸ್ಗೆ. ಸೊ ದ ನೆಕ್ಸ್ಟ್ ಒನ್ ಈಸ್, ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಯಾವ ಯಾವ ಮಟೀರಿಯಲ್ಸ್ ಅಂತ. ತಟ್ಟೆ ಹಾಗೆಯೇ ಪೆನ್ನು ಅಂತ. ಅದಕ್ಕೆ ತಟ್ಟೆ ಪ್ರಿಪೇರ್ ಮಾಡಬೇಕಾದ್ರೆ, ಒಂದು ಪ್ಲೇಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಯಾವ ಮಟೀರಿಯಲ್ಸನ್ನು ಅಲ್ಲಿ ಯೂಸ್ ಮಾಡಿದ್ದಾರೆ. ಸ್ಟೀಲ್ ಪ್ಲೇಟ್ಸ್ ಇರುತ್ತೆ, ಗ್ಲಾಸ್ ಪ್ಲೇಟ್ಸ್ ಇರುತ್ತೆ, ನೆಕ್ಸ್ಟು ಪ್ಲಾಸ್ಟಿಕ್ ಇರುತ್ತೆ. ನೆಕ್ಸ್ಟ್ ಪೆನ್ನಿಂದು ಪ್ಲಾಸ್ಟಿಕ್ ಪೆನ್ಗಳು ಸುಮಾರಾಗಿ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೆಲ್ಲೋಫೈನ್ ಗ್ರಿಪ್ಸ್, ಸೆಲ್ಲೋ ರೈಟರ್, ಫಾಸ್ಟ್ ರೈಟರ್, ಮಾಂಟೆಕ್ಸ್, ಸಮ್ ಆಫ್ ದಿ ಪೆನ್ಗಳನ್ನು ನಾವಲ್ಲಿ ಯೂಸ್ ಮಾಡಿರ್ತೀವಿ. ಅದರಲ್ಲಿ ಪ್ಲಾಸ್ಟಿಕ್ದು ಇರುತ್ತೆ ಮತ್ತು ಮೆಟಲ್ದು ಕೂಡ ನಮಗೆ ದೊರಕತ್ತೆ. ಹಾಗಿದ್ರೆ ಒಂದೇ ಒಂದು ಪದಾರ್ಥದಿಂದ, ಓನ್ಲಿ ಒನ್ ಸಬ್ಸ್ಟೆನ್ಸಿಂದ ನಾವು ಡಿಫ್ರೆಂಟ್ ಮಟೀರಿಯಲ್ಸನ್ನು ಪ್ರಿಪೇರ್ ಮಾಡ್ಬೋದಾ ಅಂತ ಹೇಳಿ ಇಲ್ಲಿ ಎಕ್ಸಾಂಪಲ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಮರದಿಂದ ತಯಾರಿಸಿರೋದು ಕುರ್ಚಿ, ಟೇಬಲ್ಲು, ನೇಗಿಲು, ಎತ್ತಿನ ಗಾಡಿ, ಹಾಗೆಯೇ ಅದರ ಒಂದು ವೀಲ್ಸನ್ನು, ಎತ್ತಿನ ಗಾಡಿ ವೀಲ್ಸನ್ನು, ಚಕ್ರವನ್ನು ತಯಾರು ಮಾಡೋದಕ್ಕೂ ಕೂಡ ಮರದ ವಸ್ತುವನ್ನು ಬಳಸ್ತಾರೆ. ನೆಕ್ಸ್ಟು ಕಾಗದ, ಪೇಪರ್. ಸೊ ಪುಸ್ತಕಗಳು, ನೋಟ್ಬುಕ್ಗಳು, ನೆಕ್ಸ್ಟು ನ್ಯೂಸ್ ಪೇಪರ್ಸ್ಗಳು, ನೆಕ್ಸ್ಟು ಸ್ಪೋರ್ಟ್ಸ್ ಐಟಮ್ಸು, ಕ್ಯಾಲೆಂಡರ್ಸು ಪ್ರಿಪೇರ್ ಮಾಡೋಕ್ಕೆ ಕಾಗದವನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಸ್ಕಿನ್ನಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಸಮ್ ಆಫ್ ದಿ ಮಟೀರಿಯಲ್ಸನ್ನು ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಬ್ಯಾಗ್ಗಳನ್ನು ತಯಾರು ಮಾಡೋದು, ಅಥವಾ ಲೆದರ್ ಇಂಡಸ್ಟ್ರಿನಲ್ಲಿ ಜಾಸ್ತಿ ಬಳಸ್ತಾರೆ. ಪ್ಲಾಸ್ಟಿಕ್ ವೇರಿಯಸ್ ಟೈಪ್. ಸೊ ನಾವು ಯೂಸ್ ಮಾಡೋ ವಾಟರ್ ಬಾಟಲಿಂದ ಹಿಡಿದು, ನಾವು ಯೂಸ್ ಮಾಡೋ ಬಕೆಟಿನ ಮಗ್ಗು, ಎಲ್ಲದರಿಂದ ಹಿಡಿದು ಪ್ಲಾಸ್ಟಿಕ್. ಹತ್ತಿವಿಂದ ಫೈಬ್ರಿ ಟು ಫ್ಯಾಬ್ರಿಕ್, ಅಗೈನ್ ಗೋ ಫಾರ್ ಪ್ರೀವಿಯಸ್ ಲೆಸನ್. ಸೊ ಕಾಟನ್ ಕ್ಲಾತ್ ಅಂತಲೇ ಕರಿತೀವಿ. ಸೊ ಬಟ್ಟೆಗಳನ್ನು ತಯಾರು ಮಾಡೋದಕ್ಕೆ, ನೆಕ್ಸ್ಟು ದೇವರ ಹತ್ರ ದೀಪಾರಾಧನೆ ಮಾಡೋದಕ್ಕೆ ವೇರಿಯಸ್ ಟೈಪಲ್ಲಿ ನಾವು ಕಾಟನ್ನ ಬಳಸ್ತೀವಿ. ಓಕೆ, ಇಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಯಿತು, ಒಂದೇ ಒಂದು ಸಬ್ಸ್ಟೆನ್ಸಿಂದ ಡಿಫ್ರೆಂಟ್ ಮಟೀರಿಯಲ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು ಅಂತ. ಹಾಗಿದ್ರೆ ಈ ಒಂದು ಪದಾರ್ಥಗಳು ಅಥವಾ ಈ ಒಂದು ಮಟೀರಿಯಲ್ಸ್ಗಳ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಏನು ಅಂತ ಹೇಳಿ ನಾವಲ್ಲಿ ನೋಡೋದಾದರೆ, ಸೊ ಸಮ್ ಆಫ್ ದಿ ಮಟೀರಿಯಲ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಗ್ಲಾಸ್ ಮಟೀರಿಯಲ್ಸ್ ಇರುತ್ತೆ, ಪ್ಲಾಸ್ಟಿಕ್ಸ್ ಇರುತ್ತೆ, ಮೆಟಲ್ ಇರುತ್ತೆ. ನೆಕ್ಸ್ಟು ಈ ರೀತಿಯ ಪದಾರ್ಥಗಳು ಏನಾಗುತ್ತೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಮಟೀರಿಯಲ್ಸನ್ನು ಪ್ರಿಪೇರ್ ಮಾಡೋಕ್ಕೆ ನಾವಲ್ಲಿ ಯೂಸ್ ಮಾಡ್ತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಅದರ ಒಂದು ಔಟರ್ ಸರ್ಫೇಸ್ ಅಪಿಯರೆನ್ಸ್ ಯಾವ ರೀತಿಯಾಗಿರುತ್ತೆ. ಸೊ ಸಾಮಾನ್ಯವಾಗಿ ಜನರಲಿ ಏನಾಗುತ್ತೆ, ಸಮ್ ಆಫ್ ದಿ ಮಟೀರಿಯಲ್ಸ್ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಕಬ್ಬಿಣಕ್ಕಿಂತ ಅಂದರೆ ಮೆಟಲ್ಗೆ ಕಂಪೇರ್ ಮಾಡಿದ್ರೆ ವುಡ್ ಮಟೀರಿಯಲ್ಸು ಡಿಫ್ರೆಂಟಾಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸು. ನೆಕ್ಸ್ಟು
ಅಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಮೆಟಲ್ಸಲ್ಲಿ ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ನೆಕ್ಸ್ಟು ಐರನ್ ಮಟೀರಿಯಲ್ ಆಗಿರ್ಬೋದು, ಡಿಫ್ರೆಂಟ್ ಮಟೀರಿಯಲ್ಸನ್ನು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರನ್ನು ಅದು ಹೊಂದಿರುತ್ತೆ. ನೆಕ್ಸ್ಟು ಕಾರ್ಡ್ಬೋರ್ಡ್. ಸೊ ಪೇಪರನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಸೊ ಮರದಿಂದ ತಯಾರಿಸಿರ್ತಕ್ಕಂತಹ ಒಂದು ಡಿಫ್ರೆಂಟ್ ಮಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಏನು ಮಾಡ್ಬೋದು ಅಂದರೆ ಒಂದು ಮೆಟಲ್ ಪೀಸನ್ನು ತಗೊಂಡು ಅದನ್ನು ಪೀಸ್ ಮಾಡಿದಾಗ, ಅದನ್ನು ಕಟ್ ಮಾಡಿದಾಗ ಅದರಲ್ಲಿ ಏನಾದರೂ ಶೈನಿ ನೇಚರ್ ಕಾಣಿಸ್ತಾ ಇದೆಯಾ. ಈಗ ಪೇಪರನ್ನು ನಾವು 2 ಪೀಸಸ್ ಮಾಡ್ತೀವಿ, ಸೊ ಅದರಲ್ಲಿ ಏನಾದ್ರು ಔಟರ್ ಅಪಿಯರೆನ್ಸ್ ಶೈನಿ ಸರ್ಫೇಸ್ ಇದೆಯಾ ಅಂತ ನೋಡೋದ್ರಿಂದ, ಸಮ್ ಆಫ್ ದಿ ಮೆಟಲ್ಸನ್ನು ನಾವು ಕಟ್ ಮಾಡಿ ತೋರಿಸೋದ್ರಿಂದ, ಅಲ್ಯೂಮಿನಿಯಂ ಮೆಟಲನ್ನು ಏನು ಮಾಡ್ಬೋದು ಕ್ಲಾಸ್ ರೂಮಿಗೆ ತೊಗೊಂಬಂದು ಸೊ ಅದನ್ನು ಕಟ್ ಮಾಡಿದಾಗ ಅದು ಶೈನಿ ಸರ್ಫೇಸ್ ಇದೆಯಾ ಅಂತ ಸ್ಟೂಡೆಂಟ್ಸ್ ಕೈಯಿಂದನೇ ಮಾಡಿಸ್ಬೋದು. ನೆಕ್ಸ್ಟು ಗ್ಲಾಸ್ ಪೀಸ್ ಅಥವಾ ಲ್ಯಾಬೊರೇಟ್ರಿ ಇರುತ್ತೆ ಸ್ಕೂಲ್ಗಳಲ್ಲೆಲ್ಲ, ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ತೋರಿಸೋದ್ರಿಂದ ಸ್ಟೂಡೆಂಟ್ಸ್ಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಗ್ಲಾಸ್ ಪೀಸು ಅಥವಾ ಪ್ಲಾಸ್ಟಿಕ್ ಮಟೀರಿಯಲ್ಸು ಅಥವಾ ವುಡ್ ಮಟೀರಿಯಲ್ಸನ್ನು ನಾವು ಒಟ್ಟಿಗೆ ತಂದಿಟ್ಟಾಗ ಅದರಲ್ಲಿ ಏನಾದರೂ ನಿಮಗೆ ಶೈನಿ ಸರ್ಫೇಸ್ ಕಾಣಿಸ್ತಾ ಇದೆಯಾ ಅಂಥೇಳಿ, ಇನ್ ಬಿಟ್ವೀನ್ ದೀಸ್ ಮಟೀರಿಯಲ್ಸ್ ಏನಾದರೂ ನಿಮಗೆ ಗೊತ್ತಾಗ್ತಾ ಇದೆಯಾ, ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಅನ್ನೋದನ್ನು ನಾವಲ್ಲಿ ತೋರಿಸ್ಬೋದು. ನೆಕ್ಸ್ಟು ಹಾರ್ಡ್ನೆಸ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಮಟೀರಿಯಲ್ಸನ್ನು ನಾವು ಪ್ರೆಸ್ ಮಾಡೋಕ್ಕೆ ಈಸಿಯಾಗಿ ಪ್ರೆಸ್ ಮಾಡೋಕ್ಕಾಗ್ತಾ ಇದೆಯಾ. ಸ್ಮೂತ್ ಮಟೀರಿಯಲ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈಸಿಯಾಗಿ ನಾವು ಪ್ರೆಸ್ ಮಾಡ್ಬೋದು, ಕಂಡೆನ್ಸ್ ಮಾಡ್ಬೋದು. ಆದರೆ ಮೆಟಾಲಿಕ್ ಸರ್ಫೇಸ್ ಹೊಂದಿರತಕ್ಕಂತಹ ಮಟೀರಿಯಲ್, ಫಾರ್ ಎಕ್ಸಾಂಪಲ್ ಐರನ್ ಮಟೀರಿಯಲ್ಸ್. ಈಗ ವಿಂಡೋ ಇರುತ್ತೆ ನಮ್ಮ ಸ್ಕೂಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದಾಗ, ಒಂದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ತಗೊಂಡಾಗ ಡೆಸ್ಕಿಗೂ ಕೂಡ ಮೆಟಲ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿರ್ತಾರೆ. ಸ್ಟೂಡೆಂಟ್ಸ್ ಕೂರೋ ಡೆಸ್ಕಿಗೆ, ನಾವು ಕೂರೋ ಟೇಬಲ್ಗಳಿಗೆ, ಟೀಚರ್ಸ್ ಟೇಬಲ್ಗಳಿಗೆ, ವಿಂಡೋ ಕೂಡ ಅಲ್ಲಿ ಮೆಟಲಿಂದ ಮಾಡಿರುತ್ತೆ. ಅದನ್ನು ಈಸಿಯಾಗಿ ನಾವು ಬೆಂಡ್ ಮಾಡ್ಬೋದಾ ಅಂದಾಗ ಸಮ್ ಸ್ಟೂಡೆಂಟ್ಸು ಟ್ರೈ ಮಾಡ್ತಾರೆ, ಸಮ್ ಸ್ಟೂಡೆಂಟ್ಸ್ ಟ್ರೈ ಮಾಡಲ್ಲ, ಇಲ್ಲ ಮ್ಯಾಮ್ ತುಂಬ ಹಾರ್ಡ್ ಇರುತ್ತೆ ಅಂತಾರೆ. ಅದೇ ನಾವು ಯೂಸ್ ಮಾಡೋ ಚಾಕ್ ಪೀಸನ್ನು ಕೊಟ್ಟಾಗ ಅವ್ರು ಹ್ಯಾಪಿಯಾಗಿ ಬೇಗ ಕಟ್ ಮಾಡಿಬಿಡ್ತಾರೆ. ನೆಕ್ಸ್ಟು ಸ್ಯಾಂಡ್ ಅಥವಾ ಸಾಯಿಲನ್ನು ಕೊಟ್ಟಾಗ ಅದನ್ನು ಈಸಿಯಾಗಿ ನಾವು ಕರಗಿಸ್ಬೋದಾ ಅಂತ ಹೇಳಿದಾಗ, ಡಿಸಾಲ್ವ್ ಮಾಡ್ಬೋದಾ ಅಂತ ಹೇಳಿದಾಗ ಅದನ್ನು ಕೂಡ ನಮ್ಮ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಥ್ರೂ ಎಕ್ಸ್ಪೆರಿಮೆಂಟ್ ನಾವಲ್ಲಿ ತೋರಿಸ್ಬೋದು. ನೆಕ್ಸ್ಟ್ ಒನ್ ಕರಗುವಿಕೆ ಅಥವಾ ಕರಗದಿರುವಿಕೆ, ಸಾಲ್ಯುಬಿಲಿಟಿ ನೇಚರ್ ಅಂತ ಹೇಳಿ ಕರಿತೀವಿ. ಜಸ್ಟ್ ನಾವು ಒಂದು ಬೀಕರ್ನ ತೊಗೊಳ್ತೀವಿ, ವಾಟರ್ ಹಾಕ್ತೀವಿ, ಅದರಲ್ಲಿ ಶುಗರ್ನ ಮಿಕ್ಸ್ ಮಾಡೋಕ್ಕೆ ಹೇಳ್ತೀವಿ, ಓಕೆ ಡಿಸಾಲ್ವ್ ಆಯಿತು. ಸಾಲ್ಯುಬಲ್ ನೇಚರ್. ಸಾಲ್ಟ್ ಸಾಲ್ಯುಬಲ್ ನೇಚರ್, ಚಾಕ್ ಪೀಸ್ ಪೌಡ್ರ್ ಸಾಲ್ಯುಬಲ್. ಸ್ಯಾಂಡ್ ಮರಳನ್ನು ಕೊಡ್ತೀವಿ, ಸ್ಟೂಡೆಂಟು ಫುಲ್ಲು ರಿನ್ಸಪ್ ಮಾಡ್ತಾ ಇರ್ತಾರೆ, ಮಿಕ್ಸಪ್ ಮಾಡ್ತಾ ಇರ್ತಾರೆ, ಓಕೆ ಅದು ಏನಾಗ್ತಾ ಇಲ್ಲ, ಸಾಲ್ಯುಬಲ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ಕಡೆ ಸ್ಯಾಂಡ್ ಇದೆ, ಒಂದು ಸೈಡ್ ವಾಟರ್ ಇದೆ, ಓಕೆ. ಇದನ್ನು ಕೂಡ ನಾವಲ್ಲಿ ಮಾಡಿಸ್ಬೋದು. ಫಾರ್ ಎಕ್ಸಾಂಪಲ್ ಸಾಲ್ಟ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿದೆ, ಶುಗರ್ ಕೂಡ ಕರಗತ್ತೆ. ಮರಳು ಏನಾಗುತ್ತೆ ಅಂತ ಹೇಳಿದ್ರೆ ನಾವಿಲ್ಲೇ ನೋಡ್ತಾ ಇದ್ದೀವಿ, 2 ಸರ್ಫೇಸ್ ನೋಡಿದಾಗ ಇಲ್ಲಿ ಸ್ಯಾಂಡ್ ಹಾಗೆ ಉಳ್ಕೊಳ್ಳುತ್ತೆ, ಮೇಲ್ಗಡೆ ವಾಟ್ರ್ ಉಳ್ಕೊಳ್ಳುತ್ತೆ. ದೀಸ್ ಆರ್ ದಿ ಸಮ್ ಬೇಸಿಕ್ ಎಕ್ಸ್ಪೆರಿಮೆಂಟ್ಸ್. ನಾವು ಅದನ್ನು ಮಾಡಿ ತೋರಿಸಿದಾಗ ಸ್ಟೂಡೆಂಟ್ಸಿಗೆ ಏನಾಗುತ್ತೆ, ಬಿಕಾಸ್ ವಿತೌಟ್ ಎಕ್ಸ್ಪೆರಿಮೆಂಟ್ ವಿ ಕಾಂಟ್ ಎಕ್ಸ್ಪ್ಲೈನ್ ಸೈನ್ಸ್. ದಟ್ಸ್ ವೈ ಸಮ್ ಆಫ್ ದಿ ಸಿಂಪಲ್ ಎಕ್ಸ್ಪೆರಿಮೆಂಟ್ನ ನಾವಲ್ಲಿ ಮಾಡಿ ತೋರಿಸ್ಬೋದು. ಓಕೆ, ನೀರಿನಲ್ಲಿ ಕರಗೋದಕ್ಕೆ ಸಾಲ್ಯುಬಲ್ ಅಂತೀವಿ, ಕರಗದ ಇನ್ಸಾಲ್ಯುಬಲ್ ಅಂತ ಹೇಳಿ ಕರಗ್ತೀವಿ. ಸಮ್ ಆಫ್ ದಿ ಡಿಫ್ರೆಂಟ್ ಇಂಗ್ಲೀಷ್ ವರ್ಡ್ಸನ್ನು ಕೂಡ ನಾವಲ್ಲಿ ಈಸಿ ಇಂಗ್ಲೀಷನ್ನು ನೆನ್ಪಿಟ್ಕೋಬೇಕಾಗತ್ತೆ, ಬೀಯಿಂಗ್ ಎ ಕಾಂಪಿಟೇಟರ್. ಸೊ ದ ನೆಕ್ಸ್ಟ್ ಒನ್ ಈಸ್ ದ್ರವ, ಲಿಕ್ವಿಡ್, ವಿನೇಗರ್ನ ನಾವು ಡೇ ಟು ಡೇ ಲೈಫಲ್ಲಿ ಬಳಸ್ತಾ ಇರ್ತೀವಿ. ಗೋಬಿ ಮಂಚೂರಿ ಅಂದ ತಕ್ಷಣವೇ ನೆನಪಾಗುತ್ತೆ. ಸೊ ಅದು ಏನಾಗುತ್ತೆ, ನೀರಲ್ಲಿ ಬೆರೆತೋಗುತ್ತೆ. ಲಿಂಬೆ ರಸ, ಲೆಮನ್ ಜ್ಯೂಸ್ ಪ್ರಿಪೇರ್ ಮಾಡಬೇಕಾದ್ರೆ ಮನೆಯಲ್ಲಿ ಅದು ಕೂಡ ಕರಗೋಗುತ್ತೆ. ಸಾಸಿವೆ ಎಣ್ಣೆ, ತೆಂಗಿನ ಎಣ್ಣೆ, ಸೀಮೆ ಎಣ್ಣೆ, ಓಕೆ. ಒಂದು ಬೀಕರಲ್ಲಿ ವಾಟರ್ನ ತೊಗೊಂಬರ್ತೀವಿ, ಸ್ಟೂಡೆಂಟ್ಸಿಗೆ ಆಯಿಲನ್ನು ಹಾಕೋಕ್ಕೆ ಹೇಳ್ತೀವಿ, ಫುಲ್ಲು ಮಿಕ್ಸ್ ಮಾಡ್ತಾನೆ, ಆಯಿಲ್ ಮೇಲ್ಗಡೆ ಡ್ರಾಪ್ ನಿಂತ್ಕೊಳ್ಳುತ್ತೆ, ಕೆಳಗಡೆ ಏನಾಗುತ್ತೆ, ವಾಟರ್ ಇರುತ್ತೆ. ಬಿಕಾಸ್ ವಾಟರ್ ಡೆನ್ಸಿಟಿ ಆಯಿಲ್ ಡೆನ್ಸಿಟಿಗಿಂತ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ನೀರಿನ ಸಾಂದ್ರತೆ ಎಣ್ಣೆಯ ಸಾಂದ್ರತೆಗಿಂತ ಜಾಸ್ತಿ ಇರೋದ್ರಿಂದ ನೀರು ಕೆಳಗಡೆ ಇರುತ್ತೆ, ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ, ಓಕೆ. ನೆಕ್ಸ್ಟ್ ಒನ್ ಈಸ್
ತೇಲುವುದು ಅಥವಾ ಮುಳುಗುವುದು. ಓಕೆ, ಮಟೀರಿಯಲ್ಸ್ ನಾವೇನು ಮಾಡ್ತೀವಿ, ಒಂದು ಬೀಕರಲ್ಲಿ ವಾಟ್ರನ್ನ ಹಾಕ್ತೀವಿ, ವೆಜಿಟೇಬಲ್, ಕಾಯಿನ್, ಚಾಕ್ ಪೀಸ್, ಡಸ್ಟರ್, ದೆನ್ ಲಾಕ್ ಬೀಗವನ್ನು ಹಾಕೋದಾಗಿರ್ಬೋದು, ಎಲೆ ಲೀವ್ಸನ್ನು ಹಾಕೋದಾಗಿರ್ಬೋದು. ಸಮ್ ಆಫ್ ದಿ ಮಟೀರಿಯಲ್ಸ್ ಮೇಲ್ಗಡೆ ಫ್ಲೋಟ್ ಆಗ್ತಾ ಇರುತ್ತೆ, ಸಮ್ ಆಫ್ ದಿ ಮಟೀರಿಯಲ್ಸ್ ಕೆಳಗಡೆ ಹೋಗಿ ಕೂರುತ್ತೆ. ಸ್ಟೋನ್ ಯಾವುದು ಹೆವಿ ಇರುತ್ತೆ ಅದು ಕೆಳಗಡೆ ಹೋಗಿ ಕೂರುತ್ತೆ, ಯಾವುದು ಲೈಟ್ ವೆಯ್ಟ್ ಇರುತ್ತೆ ಮೇಲ್ಗಡೆ ಇರುತ್ತೆ. ಸೊ ಫ್ಲೋಟಿಂಗ್ ನೇಚರ್ ಯಾವುದಕ್ಕಿದೆ, ಫ್ಲೋಟಿಂಗ್ ನೇಚರ್ ಯಾವುದಕ್ಕಿಲ್ಲ ಅನ್ನೋದನ್ನು ಕೂಡ ನಾವಲ್ಲಿ ನೋಡ್ಬೋದು. ಟ್ರಾನ್ಸ್ಪರೆನ್ಸಿ ಅಂದ ತಕ್ಷಣ ನಮಗೆ ಫಸ್ಟ್ ಬರೋದು ಗ್ಲಾಸ್. ಓಕೆ, ಗ್ಲಾಸ್ ಇಕ್ವಿಪ್ಮೆಂಟ್ಸ್, ಗಾಜಿನ ಪದಾರ್ಥಗಳು. ಬಿಕಾಸ್ ನಾವು ಈ ಕಡೆಯಿಂದ ನೋಡಿದಾಗ ಎದುರುಗಡೆ ಇರೋ ವ್ಯಕ್ತಿ ಅಥವಾ ಮಟೀರಿಯಲ್ಸ್ ಅಥವಾ ಸ್ಟೂಡೆಂಟ್ಸ್ ಅಥವಾ ಕ್ಲಾಸ್ ರೂಮ್ ಎಲ್ಲ ಕಾಣಿಸ್ಬೇಕು. ಅದಕ್ಕೆ ಟ್ರಾನ್ಸ್ಪರೆನ್ಸಿ ನೇಚರ್ ಇದೆಯಾ ನಿಮಗೆ? ಸೊ ಒಳಗಡೆ ಒಂದು ಮಾತಾಡೋದು, ಹೊರಗಡೆ ಒಂದು ಮಾತಾಡೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಯಾಕೆ ಅದನ್ನು ಕಂಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಪದಾರ್ಥಗಳನ್ನು ಆ ವಸ್ತುವಿನ ಮೂಲಕ ನೋಡೋಕ್ಕಾಗುತ್ತೋ ಅದಕ್ಕೇನಂತೀವಿ, ಟ್ರಾನ್ಸ್ಪರೆಂಟ್, ಪಾರದರ್ಶಕ ಅಂತೀವಿ. ಗಾಜು, ನೀರು, ಗಾಳಿ, ಪ್ಲಾಸ್ಟಿಕ್ ಪದಾರ್ಥಗಳು ಏನಾಗುತ್ತೆ, ಸಮ್ ಆಫ್ ದಿ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಟ್ರಾನ್ಸ್ಪರೆನ್ಸಿಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಪ್ಲಾಸ್ಟಿಕ್ಕೂ ಹೌದಾ ನೋಡ್ರಿ, ಇಲ್ಲಿ 4.8 ಥ್ರೂ ಲೈವ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾವು ಏನಾದರೂ ಸ್ನ್ಯಾಕ್ಸನ್ನು ತಗೊಳಕ್ಕೆ ಹೋದಾಗ ಸಮ್ ಶಾಪಿಗೆ, ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕಿಟ್ಟಿರ್ತಾರೆ ಡಿಫ್ರೆಂಟ್ ಚಾಕ್ಲೇಟ್ಸ್, ಡಿಫ್ರೆಂಟ್ ಬಿಸ್ಕೆಟ್. ಯಾಕೆ ಅಂತ ಹೇಳಿದ್ರೆ, ನಮಗೆ ಕಾಣಿಸಿದ್ರೆ ತಾನೇ ನಾವು ಸೆಲೆಕ್ಟ್ ಮಾಡೋದು ವಿಚ್ ಟೈಪ್ ಆಫ್ ಚಾಕ್ಲೇಟ್ ವಿ ನೀಡ್, ವಿಚ್ ಟೈಪ್ ಆಫ್ ಮಟೀರಿಯಲ್ ವಿ ನೀಡ್, ವಿಚ್ ಟೈಪ್ ಆಫ್ ಸಬ್ಸ್ಟೆನ್ಸ್ ವಿ ನೀಡ್ ಅಂತ ಹೇಳಿ. ಸೊ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ. ಸೊ ಸಮ್ ಆಫ್ ದಿ ಮಟೀರಿಯಲ್ಸ್ ನಾವು ನೋಡೋಕ್ಕಾಗಲ್ಲ. ಸ್ಟೀಲ್ ಬಾಕ್ಸ್, ಅಲ್ಯೂಮಿನಿಯಂ ಬಾಕ್ಸ್ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೇನಂತೀವಿ ಒಪ್ಯಾಕ್ಯೂ ಅಂತ ಹೇಳಿದ್ರೆ ಅಪಾರದರ್ಶಕ. ಸೊ ನಮಗೆ ಆ ಮಟೀರಿಯಲ್ಸು ಕಾಣಿಸಲ್ಲ, ಅದಕ್ಕೇನಂತೀವಿ ಒಪ್ಯಾಕ್ಯೂ ಅಂತ ಹೇಳಿ ಕರಿತೀವಿ. ಸೊ ಸಮ್ ಆಫ್ ದಿ ಮಟೀರಿಯಲ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಅರೆ ಪಾರದರ್ಶಕ, ಟ್ರಾನ್ಸ್ಲೂಯೆಂಟ್. ಅರೆ ಪಾರದರ್ಶಕ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಮ್ ಆಫ್ ದಿ ಮಟೀರಿಯಲ್ಸ್, ಇವಾಗ ದೊಡ್ಡ ಎಣ್ಣೆ ಡಬ್ಬಿ, ಪ್ಲಾಸ್ಟಿಕ್ಕಿಂದಲ್ಲ, ದೊಡ್ಡ ಎಣ್ಣೆ ಡಬ್ಬಿ ಏನು ಮಾಡ್ತೀವಿ, ಟಿನ್ ಕ್ಯಾನ್ ಅಂತ ಹೇಳಿ ಕರಿತೀವಿ. ಅದರೊಳಗಡೆ ಆಯಿಲ್ ಇರುತ್ತೆ. ಸೊ ಆಯಿಲ್ ಇರೋ ಅಪಿಯರೆನ್ಸ್ ಹೆಂಗೆ ಗೊತ್ತಾಗುತ್ತೆ, ಆ ಟಿನ್ ಖಾಲಿ ಆದಮೇಲೆ ಆಯಿಲ್ ಡ್ರಾಪ್ಲೆಟ್ಸು ಇನ್ಸೈಡು ಅಂಟ್ಕೊಂಡ್ಬಿಟ್ಟಿರುತ್ತೆ, ಅದರಿಂದ ಅದರಲ್ಲಿ ಆಯಿಲ್ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಥರ ಮಟೀರಿಯಲ್ಸ್ಗೆ ಟ್ರಾನ್ಸ್ಲೂಯೆಂಟ್ ಅಥವಾ ಅರೆ ಪಾರದರ್ಶಕ ಅಂತ ಹೇಳಿ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್, ಇದೇ ಥರ ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ನಾವಲ್ಲಿ ಸ್ಟೂಡೆಂಟ್ಸಿಗೆ ಕೊಡ್ಬೋದು. ವೆನ್ ವಿ ಯೂಸ್ ದ ಟಾರ್ಚ್, ಅದ್ರ ಮೇಲೆ ಕೈ ಇಟ್ಟಾಗ, ಅಥವಾ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಬಂದಾಗ ಅದ್ರ ಮೇಲೆ ಕೈ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಲೈಟ್ ಇದೆ ಅನ್ನೋ ಅಪಿಯರೆನ್ಸು ಗೊತ್ತಾಗತ್ತೆ. ಸೊ ಈ ಒಂದು ಲೆಸನ್ನಲ್ಲಿ ನಾವೇನೇನು ಕಲ್ತಿದ್ದು ಅಂತ ಹೇಳಿದ್ರೆ, ಸಮ್ ಆಫ್ ದಿ ಮಟೀರಿಯಲ್ಸ್ನ ನಾವು ಹೇಗೆ ಗ್ರೂಪ್ ಮಾಡೋದು, ಐದರ್ ಇಟ್ ಮೇ ಬಿ ಅ ಸಾಲಿಡ್ ಆರ್ ಇಟ್ ಮೇ ಬಿ ಅ ಲಿಕ್ವಿಡ್ ಆರ್ ಗ್ಯಾಸ್. ಅದರ್ವೈಸ್, ಈಸ್ ದಿಸ್ ಮಟೀರಿಯಲ್ ಈಸ್ ಟ್ರಾನ್ಸ್ಪರೆಂಟ್, ಒಪ್ಯಾಕ್ಯೂ, ಟ್ರಾನ್ಸ್ಪರೆಂಟ್ ಪಾರದರ್ಶಕ, ಒಪ್ಯಾಕ್ಯೂ ಅಪಾರದರ್ಶಕ, ಟ್ರಾನ್ಸ್ಲೂಯೆಂಟ್ ಅರೆ ಪಾರದರ್ಶಕ, ಯಾವುದು ಅನ್ನೋದನ್ನು ನಾವಲ್ಲಿ ಈಸಿಯಾಗಿ ಗ್ರೂಪ್ ಮಾಡ್ಬೋದು. ಯಾವಾಗ ಅಂದರೆ, ಸಮ್ ಆಫ್ ದಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಅ ಸೈನ್ಸ್ ಟೀಚರ್ ಇನ್ ಅ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಸೊ ಒಂದು ಬೀಕರ್ ತೊಗೊಳ್ತೀವಿ, ವಾಟ್ರ್ ಹಾಕ್ತೀವಿ, ಆಯಿಲನ್ನು ಹಾಕ್ತೀವಿ, ಮಿಕ್ಸ್ ಆಗಲ್ಲ. ಡೆನ್ಸಿಟಿ ಕಾನ್ಸೆಪ್ಟನ್ನ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. ಸೊ ಹ್ಯಾಸ್ ಕಂಪೇರ್ ಟು ದ ಆಯಿಲ್ ಡೆನ್ಸಿಟಿ, ವಾಟರ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಆಯಿಲ್ ಮೇಲ್ಗಡೆ ತೇಲ್ತಾ ಇದೆ. ಒಂದು ಗ್ಲಾಸ್ ಮಟೀರಿಯಲ್ನ ಇಟ್ಕೊತೀವಿ, ಈ ಕಡೆಯಿಂದ ಆ ಕಡೆ ಇರೋ ವಸ್ತು ಕಾಣಿಸ್ತಾ ಇದೆ, ಟ್ರಾನ್ಸ್ಪರೆಂಟ್. ಒಂದು ಟೆಸ್ಟರ್ ಇಟ್ಕೊಂಡು ನೋಡ್ತೀವಿ, ಈ ಕಡೆಯಿಂದ ಆ ಕಡೆ ಕಾಣಿಸಲ್ಲ, ಅದೇನಾಗುತ್ತೆ, ಒಪ್ಯಾಕ್ಯೂ ಅಪಾರದರ್ಶಕ. ಸೊ ಈ ರೀತಿಯಾಗಿ ಸಿಂಪಲ್ ಎಕ್ಸ್ಪೆರಿಮೆಂಟ್ನ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಟೂಡೆಂಟ್ಸ್ ಮಾಡೋದ್ರಿಂದ ಕ್ಲಾಸು ಇನ್ನೂ ಕ್ಯೂರಿಯಸ್ ಆಗಿ ಅವ್ರು ಕಲಿತಾರೆ. ಸ್ಟೂಡೆಂಟ್ಸ್ ಕೂಡ ಅಷ್ಟೇ, ಓದಬೇಕಾದ್ರೆ ಪಾಯಿಂಟ್ ಮಾಡ್ಕೊಂಡು ಓದಿದ್ರೆ ಈಸಿ ಆಗುತ್ತೆ. ಸೊ ಇಷ್ಟು ಕೂಡ ಈ ಲೆಸನಲ್ಲಿ ನಾವು ಮತ್ತೆ ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.